ಹಿಂದೂ ದೇವತೆಗಳ ಅಸಂಖ್ಯಾತ ಚಿತ್ರಣಗಳಲ್ಲಿ ಶಿವನಷ್ಟು ಪ್ರಭಾವಶಾಲಿ ಮತ್ತು ನಿಗೂಢವಾದದ್ದು ಮತ್ತೊಂದು ಇಲ್ವೇನೋ. ವಿನಾಶಕನೂ ಅವನೇ, ಪರಿವರ್ತಕನೂ ಅವನೇ. ಆದರೆ ಆ ಮಹಾದೇವನ ರೂಪದಲ್ಲಿ ಎಲ್ಲರ ಗಮನ ಸೆಳೆಯೋದು ಆತನ ಕುತ್ತಿಗೆಗೆ ಸುತ್ತುಕೊಂಡಿರೋ ನಾಗರಹಾವು. ಇದೇನಿದು, ಕೇವಲ ಒಂದು ಅಲಂಕಾರನಾ? ಖಂಡಿತ ಇಲ್ಲ. ಇದರ ಹಿಂದೆ ಒಂದು ಆಳವಾದ ರಹಸ್ಯವಿದೆ. ಬನ್ನಿ, ಇದರ ಹಿಂದಿನ ಕಥೆಯನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಇಲ್ಲೇ ಬರೋದು ಆ ದೊಡ್ಡ ಪ್ರಶ್ನೆ. ಅಷ್ಟೊಂದು ಉಗ್ರನೂ ಧ್ಯಾನಸ್ಥನೂ ಆದ ಮಹಾದೇವ ಯಾಕೆ ವಿಷಪೂರಿತ ಸರ್ಪವನ್ನೇ ಆಭರಣವಾಗಿ ಧರಿಸ್ತಾನೆ? ಇದು ಖಂಡಿತವಾಗಿಯೂ ಕೇವಲ ಅಲಂಕಾರ ಅಲ್ಲ, ಬದಲಿಗೆ ಬಹಳ ಆಳವಾದ ಅರ್ಥಗಳನ್ನು ಹೊಂದಿರೋ ಒಂದು ಪ್ರಬಲ ಸಂಕೇತ. ಇದರ ಹಿಂದಿನ ಅಸಲಿ ಕಾರಣವೇನು ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ, ಶಿವನ ಕುತ್ತಿಗೆಯಲ್ಲಿ ಕಾಣಿಸೋದು ಯಾವುದೋ ಒಂದು ಸಾಮಾನ್ಯ ಹಾವು ಅಂದ್ಕೊಳ್ಬೇಡಿ. ಇವನನ್ನ ವಾಸುಕಿ ಅಂತ ಕರೀತಾರೆ. ನಾಗಗಳ ರಾಜ ಅಂತಾನೇ ಪ್ರಸಿದ್ಧ. ಈ ವಾಸುಕಿಯ ಕಥೆ ನಮ್ಮ ಹಿಂದೂ ಪುರಾಣದ ಒಂದು ಬಹಳ ಮುಖ್ಯವಾದ ಘಟನೆಯೊಂದಿಗೆ ಸೇರ್ಕೊಂಡಿದೆ. ಆ ಮಹಾಕಾವ್ಯದ ಘಟನೆಯೇ ಸಮುದ್ರ ಮಂಥನ, ಅಂದ್ರೆ ಕ್ಷೀರಸಾಗರವನ್ನ ಕಡೆಯೋದು. ದೇವತೆಗಳು ಮತ್ತು ಅಸುರರು ಇಬ್ಬರೂ ಸೇರಿ ಅಮರತ್ವವನ್ನ ಪಡೆಯೋಕೆ ನಡೆಸಿದ ಒಂದು ದೊಡ್ಡ ಪ್ರಯತ್ನ ಇದು. ಈ ಕಥೆಯಲ್ಲೇ ಶಿವನ ಕುತ್ತಿಗೆಯಲ್ಲಿ ಹಾವಿರೋ ರಹಸ್ಯದ ಬೀಗದ ಕೈ ಅಡಗಿದೆ. ಸೊ ಕತೆ ಏನಪ್ಪಾ ಅಂದ್ರೆ, ದೇವತೆಗಳು ಮತ್ತು ಅಸುರರು ಅಮರತ್ವ ಕೊಡುವ ಅಮೃತಕ್ಕೋಸ್ಕರ ಕ್ಷೀರಸಾಗರವನ್ನೇ ಕಡೆಯೋಕೆ ಮುಂದಾಗ್ತಾರೆ. ಮಂದಾರ ಪರ್ವತವೇ ಕಡುಗೋಲು. ಆದ್ರೆ ಹಗ್ಗ ಅದಕ್ಕೆ ಬೇರೆ ಯಾರೂ ಅಲ್ಲ, ನಾಗರಾಜ ವಾಸುಕಿಯೇ ತನ್ನಂತಾನ ಅರ್ಪಿಸ್ಕೊಳ್ತಾನೆ. ಇದು ನಿಜಕ್ಕೂ ಒಂದು ಮಹಾಯಜ್ಞ. ಆದ್ರೆ ಸಾಗರದಿಂದ ಒಂದೊಂದೇ ಅಮೂಲ್ಯ ವಸ್ತುಗಳು ಹೊರಬರುತ್ತಿದ್ದಂತೆ ಅದರ ಜೊತೆ ಒಂದು ಭಯಾನಕ ಅಪಾಯವೂ ಕಾದಿತ್ತು. ಆ ಭಯಾನಕ ಅಪಾಯವೇ ಹಾಲಾಹಲ. ನಿರಂತರವಾಗಿ ಕಡೆಯುತ್ತಿದ್ರಿಂದ ಉಂಟಾದ ಅಸಾಧ್ಯ ನೋವನ್ನ ಸಹಿಸಲಾರದೆ ವಾಸುಕಿ ತನ್ನ ಬಾಯಿಯಿಂದ ಮಾರಣಾಂತಿಕ ವಿಷವನ್ನ ಉಗುಳಿಬಿಡ್ತಾನೆ. ಅದು ಎಂಥ ವಿಷ ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಬೂದಿ ಮಾಡೋಷ್ಟು ಶಕ್ತಿ ಅದಕ್ಕಿತ್ತು. ಇಡೀ ಸೃಷ್ಟಿಯೇ ನಾಶವಾಗೋ ಸ್ಥಿತಿಗೆ ಬಂದಾಗ ದೇವತೆಗಳು, ಅಸುರರು ಎಲ್ಲರೂ ಓಡಿ ಹೋಗಿ ಶಿವನ ಮೊರೆ ಹೋಗ್ತಾರೆ. ಆಗ ಲೋಕ ಕಲ್ಯಾಣಕ್ಕಾಗಿ ತನ್ನ ಅಪಾರ ಕರುಣೆಯಿಂದ ಶಿವನು ಒಂದು ಕ್ಷಣನೂ ಯೋಚಿಸದೆ ಆ ಹಾಲಾಹಲ ವಿಷವನ್ನ ತಾನೇ ಸೇವಿಸ್ಬಿಡ್ತಾನೆ. ಇದು ಸೃಷ್ಟಿಯನ್ನ ಉಳಿಸಲು ಮಾಡಿದ ಒಂದು ಮಹಾತ್ಯಾಗ. ಶಿವ ವಿಷ ಕುಡಿಯೋದನ್ನ ನೋಡಿದ ಆತನ ಪತ್ನಿ ಪಾರ್ವತೀದೇವಿ ಆ ವಿಷ ದೇಹದೊಳಗೆ ಸೇರ್ಬಾರ್ದು ಅಂತ ತಕ್ಷಣ ಆತನ ಗಂಟಲನ್ನ ಗಟ್ಟಿಯಾಗಿ ಒತ್ತಿ ಹಿಡಿತಾಳೆ. ಆಗೇನಾಯ್ತು? ವಿಷವು ಗಂಟಲಲ್ಲೇ ನಿಂತು ಆ ಭಾಗ ಪೂರ್ತಿ ನೀಲಿಯಾಯ್ತು. ಇದೇ ಕಾರಣಕ್ಕೆ ಶಿವನಿಗೆ ನೀಲಕಂಠ ಅಂದ್ರೆ ನೀಲಿಗಂಟಲುಳ್ಳವನು ಅನ್ನೋ ಹೆಸರು ಬಂತು. ಸರಿ, ಈ ಕಥೆ ಅದ್ಭುತವಾಗಿದೆ. ಆದರೆ ವಾಸುಕಿಯನ್ನ ಆಭರಣವಾಗಿ ಧರಿಸುವುದರ ಹಿಂದೆ ಇನ್ನೂ ಆಳವಾದ ತಾತ್ವಿಕ ಮತ್ತು ಸಾಂಕೇತಿಕ ಅರ್ಥಗಳಿವೆ. ಇದು ಕೇವಲ ಒಂದು ಘಟನೆಯ ನೆನಪಲ್ಲ, ಇದಕ್ಕೂ ಮೀರಿದ ತತ್ವವನ್ನ ಹೊಂದಿದೆ. ಬನ್ನಿ, ಆ ಅರ್ಥಗಳೇನು ಅಂತ ನೋಡೋಣ. ಹಾಗಾದ್ರೆ ಈ ಹಾವು ಏನನ್ನ ಸಂಕೇತಿಸುತ್ತೆ? ಮೊದಲನೆಯದಾಗಿ, ಇದು ಮರಣ ಮತ್ತು ಕಾಲದ ಮೇಲಿನ ನಿಯಂತ್ರಣ. ಹಾವನ್ನ ಧರಿಸೋ ಮೂಲಕ ಶಿವನು ತಾನು ಸಾವಿನ ಭಯದಿಂದಾಚೆ ಇದ್ದೇನೆ, ಕಾಲಚಕ್ರವೇ ನನ್ನ ಹಿಡಿತದಲ್ಲಿದೆ ಅಂತ ಸಾರುತ್ತಾನೆ. ಎರಡನೆಯದಾಗಿ, ಇದು ಅಹಂಕಾರ ಮತ್ತು ಆಸೆಗಳ ಮೇಲಿನ ಹಿಡಿತ. ಹಾವಿನ ವಿಷಕಾರಿ ಸ್ವಭಾವವನ್ನೇ ಶಿವ ನಿಯಂತ್ರಿಸೋದು ತನ್ನ ಇಂದ್ರಿಯಗಳ ಮೇಲಿನ ಸಂಪೂರ್ಣ ಹಿಡಿತವನ್ನ ತೋರಿಸುತ್ತೆ. ಮೂರನೆಯದಾಗಿ, ಯೋಗದಲ್ಲಿ ಇದು ಕುಂಡಲಿನಿ ಶಕ್ತಿಯ ಸಂಕೇತವಾಗಿದೆ. ಮತ್ತು ಕೊನೆಯದಾಗಿ, ಹಾವು ಪೊರೆ ಕಳಚುವುದರಿಂದ ಇದು ಪುನರ್ಜನ್ಮ ಮತ್ತು ಪರಿವರ್ತನೆಯನ್ನ ಕೂಡ ಸಂಕೇತಿಸುತ್ತೆ. ಹೀಗೆ ನಾವು ಕಥೆ ಮತ್ತು ಅದರ ಸಂಕೇತಗಳನ್ನ ಒಟ್ಟಿಗೆ ನೋಡಿದಾಗ ನಮಗೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ವಾಸುಕಿಯ ತ್ಯಾಗ, ಶಿವನ ಕರುಣೆ ಮತ್ತು ಹಾವಿನ ಆಳವಾದ ಸಾಂಕೇತಿಕ ಅರ್ಥಗಳು ಇವೆಲ್ಲ ಒಟ್ಟಿಗೆ ಸೇರಿ ಒಂದು ಮಹತ್ವರಾದ ಸಂದೇಶವನ್ನೇ ನೀಡ್ತವೆ. ಅಂತಿಮವಾಗಿ ಹೇಳೋದಾದರೆ, ಶಿವನ ಕುತ್ತಿಗೆಯಲ್ಲಿರೋ ಹಾವು ಕೇವಲ ಒಂದು ಆಭರಣ ಅಲ್ಲ. ಅದು ಅವನ ಪರಮಶಕ್ತಿಯ, ಸೃಷ್ಟಿಯನ್ನು ಉಳಿಸಿದ ಅವನ ಕರುಣೆಯ, ಜೀವನ ಮರಣಗಳ ಮೇಲಿನ ಅವನ ಹಿಡಿತದ ಮತ್ತು ಅಂತಿಮ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಒಂದು ಆಳವಾದ ಸಂಕೇತವಾಗಿದೆ. ಹಾಗಾದ್ರೆ ಯೋಚನೆ ಮಾಡಿ, ನಮ್ಮೊಳಗಿನ ಭಯ ಮತ್ತು ನಕಾರಾತ್ಮಕತೆಯನ್ನು ನಾವು ನಿಯಂತ್ರಿಸಿದ್ರೆ ಅದನ್ನೇ ನಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳಬಹುದಲ್ವೇ?